ತಿಳಿದ ಮಟ್ಟಿಗೆ 50 ರೂಪಾಯಿ ಈ ಊಟ ಬೆಂಗಳೂರಲ್ಲಿ ಮೋಸ ಇಲ್ಲ, ಈ ಊಟಕ್ಕೆ ಮೋಸ ಇಲ್ಲ. ಬೇರೆ ಕಡೆಗೆಲ್ಲ ಹೊಟ್ಟೆ ತುಂಬಲ್ಲ 50 ರೂಪಾಯಿಗೆ. ಇಲ್ಲಿ ಮಾತ್ರ ಈ ಓನರು ಊಟ ಚೆನ್ನಾಗಿ ಕೊಡ್ತಾರೆ. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಮದುವೆ ಊಟ ಇದ್ದಂಗಿದೆ. ಚೆನ್ನಾಗಿದೆ ಕ್ವಾಲಿಟಿ. 50 ರೂಪಾಯಿಗೆ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ, ನಿಜನಾ? ಹೌದು, ಅನ್ಲಿಮಿಟೆಡ್. ಮಜ್ಜಿಗೆ, ಅನ್ನ, ಸಾಂಬಾರು, ಹಪ್ಪಳ ಎಲ್ಲದೂ ಕೊಡ್ತಾರೆ. ಎಲ್ಲ ಹೊಟ್ಟೆ ತುಂಬಷ್ಟು ಊಟ ಮಾಡ್ಬೋದು. ಹೊಟ್ಟೆ ತುಂಬ ಊಟ ಮಾಡ್ಬೋದು. 2 ಸಲ 3 ಸಲ ಕೇಳಿದ್ರೆ ಎಷ್ಟು ಸರಿ ಕೇಳಿದ್ರು ಹಾಕ್ತಾರೆ ಅವರು. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಪ್ಪ ಬಂದಿದ್ದೀವಿ ಅಂದರೆ ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ಅನ್ನೋ ಹೋಟ್ಲಿಗೆ ಬಂದಿದ್ವಿ. ಇಲ್ಲಿ 60 ರೂಪಾಯಿಗೆ ಮುದ್ದೆ ಊಟನ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ಮುದ್ದೆ ಊಟದಲ್ಲಿ ಏನೆಲ್ಲ ಬರುತ್ತೆ ಅಂದರೆ, ಒಂದು ಮುದ್ದೆ ಬರುತ್ತೆ, ರೈಸ್ ಬರುತ್ತೆ, ಸಾಂಬಾರು, ರಸಮ್ಮು, ಒಂದು ಪಲ್ಯ, ಪಾಪಡು ಅಥವಾ ವಡೆ, ಮಜ್ಜಿಗೆ, ಇಷ್ಟೆಲ್ಲ ಐಟಮ್ ಬರುತ್ತೆ. ಇಲ್ಲಿ ರೈಸ್ನ ಎಷ್ಟು ಸಲ ಬೇಕಾದರೂ ಹಾಕ್ಸ್ಕೋಬೋದು, ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಬಂದಂಥ ಕಸ್ಟಮರು ಊಟ ಮಾಡಿ ಏನು ಹೇಳ್ತಾರೆ ಅನ್ನೋ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದಲ್ಲೇ ನಮ್ಮ ವಿಡಿಯೋನ ನೋಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಹೋಟ್ಲು ಅಡ್ರೆಸ್ಸು ಮತ್ತು ಲೊಕೇಶನ್ ಮ್ಯಾಪನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀವಿ. ಸರ್ ನಮಸ್ತೆ, ಊಟ ಎಲ್ಲ ಹೇಗಿದೆ? ಊಟ ಎಲ್ಲ ಸೂಪರ್ ಆಗೈತೆ ಸರ್. ಸೂಪರ್ ಆಗಿದೆಯಾ? ಯಾವಾಗಲೂ ನಾವು ಇಲ್ಲೇ ಬರೋದು ಊಟ ಮಾಡೋಕ್ಕೆ. ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ? ನಾವು ಸುಮಾರು 5-6 ತಿಂಗಳಿಂದ ಬರ್ತಾ ಇದ್ದೀವಿ. 5-6 ತಿಂಗಳಿಂದ ಬರ್ತಾ ಇದ್ದೀರಾ? ಮುಂಚೆ ಬೇರೆ ಕಡೆ ಊಟ ಮಾಡ್ತಿದ್ವಿ, ಅಲ್ಲೇನು ಚೆನ್ನಾಗಿರಲ್ಲ ಅಂತ ಇಲ್ಲೇ ಬಂದು ಡೈಲಿ ಊಟ ಮಾಡೋದು ನಾವು. ಓಕೆ, ಕಡೆಯಿಂದ ಬಂದರೆ. ಓಕೆ, 50 ರೂಪಾಯಿಗೆ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ, ನಿಜನಾ? ಹೌದು, ಅನ್ಲಿಮಿಟೆಡ್. ಮಜ್ಜಿಗೆ, ಅನ್ನ, ಸಾಂಬಾರು, ಹಪ್ಪಳ ಎಲ್ಲದೂ ಕೊಡ್ತಾರೆ. ಎಲ್ಲ ಹೊಟ್ಟೆ ತುಂಬಷ್ಟು ಊಟ ಮಾಡ್ಬೋದು. ಹೊಟ್ಟೆ ತುಂಬ ಊಟ ಮಾಡ್ಬೋದು. 2 ಸಲ 3 ಸಲ ಕೇಳಿದ್ರೆ ಎಷ್ಟು ಸರಿ ಕೇಳಿದ್ರು ಹಾಕ್ತಾರೆ ಅವರು. ಎಷ್ಟು ಸರಿ ಕೇಳಿದ್ರು ಹಾಕ್ತಾರೆ. 3 ಟೈಮ್ ಕೇಳಿದ್ರು ಹಾಕ್ತಾರೆ. 3 ಟೈಮ್ ಕೇಳಿದ್ರು ಹಾಕ್ತಾರೆ. ಒಂದೇ ಟೈಮ್ಗೆ ಸಾಕಾಗಿರುತ್ತೆ ನಮಗೆಲ್ಲ. 3 ಟೈಮ್ ಕೇಳಿದ್ರು ಹಾಕ್ತಾರೆ ಅವರು. ಓಕೆ, ಇನ್ನು ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಎಲ್ಲ ಸೂಪರ್ ಆಗೈತೆ ಸರ್. ಈಗ ಅಕಸ್ಮಾತ್ ಅನ್ಲಿಮಿಟೆಡ್ ಕೊಡ್ತಿದ್ದ ರೈಸ್ ಏನು ಕ್ವಾಲಿಟಿ ಕಮ್ಮಿ ಇದೆಯಾ? ಲಿಮಿಟ್ ಆಗಿ ಹಾಕಿರ್ತಾರೆ. ನಮಗೆ ಬೇಕು ಅಂದ್ರೆ ಮತ್ತೆ ರೈಸ್ ಕ್ವಾಲಿಟಿ ಸೂಪರ್ ಆಗೈತೆ ಸರ್. ನೋಡಿ, ಹೌದು, ರೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ಇನ್ನು ಸಾಂಬಾರು, ರಸಮ ಟೇಸ್ಟ್ ಎಲ್ಲ ಹೇಗಿದೆ? ಎಲ್ಲ ಸೂಪರ್ ಆಗೈತೆ ಸರ್. ಎಲ್ಲ ಸೂಪರ್ ಆಗಿದೆ. ಇದೇ ಊಟ ಹೊರಗಡೆ ಮಾಡ್ಬೇಕಾದ್ರೆ ಎಷ್ಟು ರೂಪಾಯಿ ಆಗುತ್ತೆ? ಹೊರಗಡೆ ಮಾಡ್ಬೇಕಂದ್ರೆ 100, 120 ರೂಪಾಯಿ ಬೇಕು. ಬೇಕೇ ಬೇಕು. ಅದೇ 120 ರೂಪಾಯಿ 50 ರೂಪಾಯಿ ಕೊಡ್ತಾ ಇದ್ದಾರೆ. 50 ರೂಪಾಯಿ ಕೊಡ್ತಾರೆ ಇಲ್ಲಿ. ಬರ್ತಲ್ವಾ 50 ರೂಪಾಯಿಗೆ? ಹೌದು, ಇದು ತುಂಬಾ ಜನ ಬಡವರಿಗೆಲ್ಲ ಅನುಕೂಲ ಆಗಿದೆ. ಈ ತರ ಅನುಕೂಲ ಐತೆ ಸರ್, ಅನುಕೂಲ ಐತೆ. ಡೈಲಿ ಬಂದು ಊಟ ಮಾಡ್ತಾರೆ ಎಲ್ಲರೂ. ಡೈಲಿ ಬಂದು ಊಟ ಮಾಡ್ತಾರೆ. ನೀವು 5-6 ತಿಂಗಳು ಇಲ್ಲೇನೆ? ಯಾವಾಗಲೂ ಈ ರೂಟ್ ಬಂದ್ರೆ ಇಲ್ಲೇನೆ. ಈ ಕಡೆ ರೂಟ್ ಬಂದು ಎಲ್ಲ ಬಂದು ಇಲ್ಲೇನೆ. ನಾನು ಹೇಳಿದ್ರೆ ಬಂದ್ಬಿಟ್ರೆ ಇಲ್ಲಿ ಬಂದು. ಹೌದು, ಎಲೆಕ್ಟ್ರಿಸಿಟಿಯಿಂದ ಬಂದಿದ್ದೀನಿ ನಾನು ಇವಾಗ. ಕಡೆ ನೆಲಮಂಗಲ ಹೋಗೋದು, ಇಲ್ಲಿಗೆ ಬಂದಿನಿ ಊಟ ಮಾಡಕ್ಕೆ. ನಿಲ್ಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋದು? ಹೌದು. ಓಕೆ, ನಿಮ್ಮ ಹೆಸರು? ಮಲ್ಲೇಶ್ ಅಂತ. ಓಕೆ ಸರ್, ಊಟ ಸೂಪರ್ ಆಗಿರುತ್ತೆ. ನಾನು ಬಿಡಿ ವ್ಯಾಪಾರ ಸರಿ ಸೂಪರ್ವೈಸರು, ಸೆಕ್ಯೂರಿಟಿ ಸೂಪರ್ವೈಸರು. ನಾನು ಡ್ಯೂಟಿ ಕೆಲಸ ಇಲ್ಲ, ನಾನು ಬಟ್ಟೆ ಬಿದ್ದು ಕೆಲಸ ಮಾಡ್ತೀನಿ. ಊಟಕ್ಕೆ ಮಾಮೂಲು ಒಂದು 4 ತಿಂಗಳು ಬರ್ತೀನಿ. ಊಟ ಸೂಪರ್ ಇರುತ್ತೆ. ಈಗ 50 ರೂಪಾಯಿಗೆ ಅನ್ಲಿಮಿಟೆಡ್ ಅಂತೆ, ನಿಜನಾ? ಇಲ್ಲ ಸರ್, ನನ್ನ ತಿಳಿದ ಮಟ್ಟಿಗೆ 50 ರೂಪಾಯಿ ಈ ಊಟ ಬೆಂಗಳೂರಲ್ಲಿ ಮೋಸ ಇಲ್ಲ, ಈ ಊಟಕ್ಕೆ ಮೋಸ ಇಲ್ಲ. ಬೇರೆ ಕಡೆಗೆಲ್ಲ ಹೊಟ್ಟೆ ತುಂಬಲ್ಲ 50 ರೂಪಾಯಿಗೆ. ಇಲ್ಲಿ ಮಾತ್ರ ಈ ಓನರು ಊಟ ಚೆನ್ನಾಗಿ ಕೊಡ್ತಾರೆ. ಹುಡುಗರು ಹಂಗೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಈಗ ಬೇರೆ ಕಡೆ ಒಂದು ಅನ್ನ ಸಾಂಬಾರಿಗೆ 50 ರೂಪಾಯಿ ಇದೆ, ಇವರು ಹೊಟ್ಟೆ ತುಂಬ ಕೊಡ್ತಾರೆ. ಹೊಟ್ಟೆ ತುಂಬ ಕೊಡ್ತಾರೆ. ಮಜ್ಜಿಗೆ, ರೈಸು, ಸೈಡ್ಸ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಓಕೆ, ಊಟ ತುಂಬ ಸೂಪರ್ ಇರುತ್ತೆ. ವಡೆನೂ ಕೊಟ್ಟಿದ್ದಾರೆ ಇವತ್ತು? ಹಾಂ ಸರ್, ವಡೆನೂ ಕೊಟ್ಟಾರೆ. ವಡೆ, ಪಲ್ಯ, ರೈಸು, ಸಾಂಬಾರು, ಮಜ್ಜಿಗೆ, ಮುದ್ದೆನೂ ಕೊಡ್ತಾರೆ. ಸಮಯ ಸಂಪೂರ್ಣ ಮುದ್ದೆ ಬೇಕಾ? ಮುದ್ದೆನೂ ತಗೋಬಹುದು. ಈ 50 ರೂಪಾಯಿಗೆ ಬೆಂಗಳೂರು ಯಾವ ಮೂಲೆಯಲ್ಲಿ ಹೋದ್ರೂ ಕೊಡಲ್ಲ, ಅನ್ಲಿಮಿಟೆಡ್ ಊಟ ಸಿಗಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವರಿಗೆ? ನಾನು ಓನರ್ ಚೆನ್ನಾಗಿರೋಕೆ ಇಷ್ಟಪಡ್ತೀನಿ. ಓನರ್ ಚೆನ್ನಾಗಿರ್ಬೇಕು, ಆಮೇಲೆ ನಮ್ಮ ಕಸ್ಟಮರು ಚೆನ್ನಾಗಿ ಬರಬೇಕು. ಅವ್ರ ಹತ್ರ ಕಸ್ಟಮರ್ ಚೆನ್ನಾಗಿ ಬರಬೇಕು. ಊಟ ಎಲ್ಲ ಟೇಸ್ಟ್ ಎಲ್ಲ ಹೇಗಿರುತ್ತೆ? ಊಟ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಓಕೆ, ನಿಮ್ಮ ಹೆಸರು? ಶಿವಮೂರ್ತಿ ಅಂತ. ಹೇಳಿ ಅಣ್ಣ. ಈಗ ಊಟ ಸೂಪರ್ ಆಗಿದೆ. ಎಲ್ಲ ಥರದ ವ್ಯವಸ್ಥೆ, ಏನು ಗ್ಯಾಸು ಗೀಸ್ ಟಬಲ್ ಏನೂ ಇಲ್ಲ ಇದರಲ್ಲಿ. ಎಲ್ಲ ಊಟ ಸೂಪರ್ ಆಗಿ ಬಂದಿದೆ. ಈಗ 50 ರೂಪಾಯಿಗೆ ಹೊಟ್ಟೆ ತುಂಬ ಕೊಡ್ತಾರೆ, ಅನ್ಲಿಮಿಟೆಡ್. ಹೌದು, ನಿಜ. ಏನೆಲ್ಲ ಕೊಡ್ತಾರೆ? ಏನಿಲ್ಲ, ಅನ್ನ, ಸಾಂಬಾರು, ವಡೆ, ಅದ್ರಂತ 2 ಥರ ಪಲ್ಯ, ಎಲ್ಲ ರೀತಿ ಕೊಡ್ತಾರೆ. ಎಲ್ಲ ಎಷ್ಟು ಬೇಕಾದ್ರೆ ಹಾಕ್ಸ್ಕೋಬೋದು? ಎಷ್ಟು ಬೇಕಾದ್ರೆ ಆ ರೀತಿ ಏನಿಲ್ಲ, ಎಷ್ಟು ಥರ ಏನಿಲ್ಲ. 50 ರೂಪಾಯಿಗೆ ನಿಮ್ಗೆ ಏನು ಬೇಕು ಅದು ಹೊಟ್ಟೆ ತುಂಬ ಹೊಟ್ಟೆ ರೈಸ್ 2 ಸಲ 3 ಸಲ ಕೇಳಿದ್ರೆ ಕೊಡ್ತಾರೆ. ಊಟಕ್ಕೆ ಏನು ಮೋಸ ಇಲ್ಲ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೀವು? ನಾವು 6-7 ತಿಂಗಳಿಂದ ಬರ್ತಾ ಇದ್ದೀವಿ ಇಲ್ಲಿ. 6-7 ತಿಂಗಳಿಂದ ಬರ್ತಾ ಇದ್ದೀರಾ? ಹೌದು. ಏನು ಕೆಲಸ ಮಾಡೋದು? ನಾವು ಡ್ರೈವರ್ ಕೆಲಸ ಮಾಡೋದು. ಈ ಕಡೆ ಬಂದಾಗ ಇಲ್ಲಿ ಬರ್ತಾ ಇಲ್ಲ, ಇಲ್ಲಿ ಊಟಕ್ಕೋಸ್ಕರ ಬರ್ತೀರಾ? ಈ ಕಡೆ ಬಂದಾಗ, ಈ ಕಡೆ ಹೋದಾಗ ಇಲ್ಲೇ ನಮ್ಮ ಡ್ಯೂಟಿ ಇರೋದು ಮುಂದೆ. ಹಂಗಾಗಿ ಊಟಕ್ಕೋಸ್ಕರ ಇಲ್ಲೇ ಬರೋದು. ಹೌದು. ಮಜ್ಜಿಗೆನೂ ಅನ್ಲಿಮಿಟೆಡಾ? ಹಾಂ, ಅನ್ಲಿಮಿಟೆಡ್. ಅದು ಎಷ್ಟು ಬೇಕಾದ್ರೆ ಕುಡಿತಾ ಇರ್ಬೋದು? ಎಷ್ಟು ಬೇಕಾದ್ರೆ ಹಾಕ್ಸ್ಕೊಂಡು ಕುಡಿಬೋದು. ನೀವು 6 ತಿಂಗಳಿಂದ ರೆಗ್ಯುಲರ್ ಬರ್ತಾ ಇದ್ದೀರಾ? ಹೌದು. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ. ಓಕೆ ಸರ್, ನಮಸ್ತೆ. ಊಟ ಎಲ್ಲ ಹೇಗಿದೆ ಸರ್? ಊಟ ಚೆನ್ನಾಗಿದೆಯಾ? ಈಗ 50 ರೂಪಾಯಿಗೆ ಅನ್ಲಿಮಿಟೆಡ್ ಅಂತ ಏನೆಲ್ಲ ಕೊಡ್ತಾರೆ? ಅನ್ಲಿಮಿಟೆಡ್ ಸರ್, ಅನ್ನ ಸಾಂಬಾರು, ಅನ್ನ ರಸಮ್ಮು, ಮಜ್ಜಿಗೆ ಮತ್ತೆ ಬಜ್ಜಿ ಇಷ್ಟು ಕೊಟ್ಟವ್ರೆ. ಕೋಸಂಬರಿ ಕೊಟ್ಟವ್ರೆ. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಮದುವೆ ಊಟ ಇದ್ದಂಗಿದೆ.
ಚೆನ್ನಾಗಿದೆ ಕ್ವಾಲಿಟಿ. 50 ರೂಪಾಯಿಗೆ ಅನ್ಲಿಮಿಟೆಡ್ ಕೊಡ್ಬೋದಾ? ನಾವು ಕೊಡ್ಬೋದು. ಜೊತೆಗೆ ಇದು ಸೋಡಾ ಮಿಕ್ಸ್ ಇಲ್ಲ. ಹಾಂ. ರೈಸು ಸೇಮ್ ಮದುವೆ ಊಟ ತಿನ್ನಂಗಿದೆ, ಸೇಮ್ ಮನೇಲಿ ತಿನ್ನಂಗಿದೆ. ಟೇಸ್ಟ್ ಎಲ್ಲ ಸಾಂಬಾರಲ್ಲ ಸೂಪರ್ ಆಗಿದೆ. ಸಾಂಬಾರು ರಸಮ ಸೂಪರ್ ಆಗಿದೆಯಾ? ಚೆನ್ನಾಗಿದೆ. ಓಕೆ. ಈಗ ಬೇರೆ ಕಡೆ ಒಂದು ರೈಸಿಗೆ 50 ರೂಪಾಯಿ ಇರುತ್ತೆ, ಇಲ್ಲ 50 ರೂಪಾಯಿಗೆ ಅನ್ಲಿಮಿಟೆಡ್ ಅಂದರೆ ಅನ್ಲಿಮಿಟೆಡ್ ಅಂದ್ರೆ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. 2 ಸತಿ ಕೇಳಿದ್ರೆ ಕೊಡಿಸ್ತಾರೆ. ಇದೇ ಊಟ ಅನ್ಲಿಮಿಟೆಡ್ ಅಂದ್ರೆ ಬೇರೆ ಕಡೆ 120 ರೂಪಾಯಿ ತಗೊಂತಾರೆ. 120 ರೂಪಾಯಿ ಬೇಕು. 120. ಅದ್ರ ಜೊತೆಗೆ ಸ್ವೀಟ್ ಇರುತ್ತೆ, ಸ್ವೀಟ್ ಇಲ್ಲ ಅಷ್ಟೇ ಇಲ್ಲಿ. ಬಟ್ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ. 50 ರೂಪಾಯಿ ಓಕೆ. ಬರ್ತು. 50 ರೂಪಾಯಿ ಚೆನ್ನಾಗಿದೆ. 50 ರೂಪಾಯಿ ಬರ್ತಲ್ಲ. ಬರ್ತಿದೆ. ಚೆನ್ನಾಗಿದೆ ಕ್ವಾಲಿಟಿ. ಹೆಸರು ರಾಜು ಅಂತ. ಓಕೆ. ಬಿಸಿ ಬಿಸಿ ವೈಟ್ ರೈಸ್ ಇರುತ್ತೆ, ಓಕೆ. ವೈಟ್ ರೈಸು, ಆಮೇಲೆ ಸಾಂಬಾರು ಡೈಲಿ ಒಂದೊಂಥರ ವೆರೈಟಿ ಸಾಂಬಾರು, ಮೂಲಂಗಿ ಸಾಂಬಾರು, ನುಗ್ಗಕಾಯಿ ಸಾಂಬಾರು, ಸಾಂಬಾರು ಇತ್ತಾಕೋ ಸಲ. ಹಾಂ. ಓಕೆ. ರಸಮು ಡೈಲಿ ಒಂದೊಂಥರ ರಸಮ್ ಇರುತ್ತೆ, ಓಕೆ. ಕೋಸಂಬರಿ ಕೋಸಂಬರಿ ಡೈಲಿ ಒಂದೊಂಥರ ಪಲ್ಯ ಇರುತ್ತೆ, ಹೆಸರು ಬೇಳೆ ಪಲ್ಯ. ಡೈಲಿ ಚಿಕ್ಕ ಒಂದೊಂಥರ. ಇರುತ್ತೆ. ಹಾಂ. ಹಾಂ. ಓಕೆ. ಮುದ್ದೆ, ರಾಗಿ ಮುದ್ದೆ, ಓ, ರಾಗಿ ಬಾಲ್. ಇನ್ನು ಕಡಲೆಬೇಳೆ ಒಡೆ ದಪ್ಪುರೆ, ಮೆಣಸಿಕಾಯಿ ಬಜ್ಜಿ ಇರುತ್ತೆ, ಬೋಂಡೆ ಇರುತ್ತೆ, ಇನ್ನು ಆ ಕಡೆ ಮಜ್ಜಿಗೆ. ಮಜ್ಜಿಗೆ. ಈಗ 50 ರೂಪಾಯಿಗೆ ಏನೆಲ್ಲ ಕೊಡ್ತೀರಾ? ಅನ್ನ ಸಾಂಬಾರು, ಹಾಂ. ಮಜ್ಜಿಗೆ, ಉಪ್ಪಿನಕಾಯಿ, ಪಲ್ಯ, ಹಪ್ಪಳ, ಪಲ್ಯ. ಪಲ್ಯ ಬರುತ್ತೆ. ಓಕೆ. ರೈಸ್ ಅನ್ಲಿಮಿಟೆಡಾ? ಅನ್ಲಿಮಿಟೆಡ್ ರೈಸು, ಎಷ್ಟು ಬೇಕಾದ್ರೆ ತಿನ್ಬೋದು? ಎಷ್ಟು ಬೇರೆ ಹಾಕಿಸ್ಕೋಬೋದು. ರೈಸು, ಬಂದ್ಬಿಟ್ಟು ಮಜ್ಜಿಗೆ, ಅನ್ನ ಸಾಂಬಾರು. ಹಾಂ. ಈಗ ಕೆಲವರು 3 ಪ್ಲೇಟ್ ಹಾಕೋ ತಿನ್ಬಿಟ್ರೆ ಆತ ಒಂದು ಪ್ಲೇಟಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕೊಡ್ತೀವಿ. ಅಲ್ಲ, ಒಂದೇ ಪ್ಲೇಟಲ್ಲಿ 2 ಸಲ 3 ಸಲ ಕೇಳಿದ್ರೆ ಹಾಕೊಡ್ತೀವಿ ನಾವು. ಹಾಕೊಡ್ತೀರಾ? ಅನ್ಲಿಮಿಟೆಡ್ ಎಷ್ಟಾರು ತಿನ್ಬೋದು, ಎಷ್ಟು ಬೇಕಾದ್ರೆ ತಿನ್ಬೋದು. ಎಷ್ಟಾರು ತಿನ್ಬೋದು. ಹೋಟ್ಲ್ ಹೆಸರು ಹೇಳ್ಬಿಡಂಗೆ. ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ಹೋಟೆಲ್, ಹಾಂ. ನ್ಯಾಂಡಲಿ ಟು ನಾಗರಬಾವಿ, ಸ್ಕೈವಾಕ್ ಕೆಳಗಡೆ ಇದೆ ನೋಡಿ. ಸ್ಕೈವಾಕ್ ಕೆಳಗಡೆ ಇದೆ. ಯಾರಾದ್ರೂ ಬರ್ಬೋದು, ಅನ್ಲಿಮಿಟೆಡ್ ಭರ್ಜರಿ ಬ್ಯಾಟಿಂಗ್ ಮಾಡ್ಬೋದು. 12:30 ತಪ್ಪು 1 ಗಂಟೆಯಿಂದ ಬೆಳಗ್ಗೆ ಸಾಯಂಕಾಲ 4 ಗಂಟೆ ಊಟ ಇರುತ್ತೆ. 4 ಗಂಟೆ ತನಕ ಊಟ ಇರುತ್ತೆ. ಊಟ ಬಿಟ್ಟರೆ ಬೇರೆ ಏನಿರುತ್ತೆ? ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬು, ಮೇಲ್ಕೋಟೆ ಪುಳಿಯೋಗರೆ, ಮೇಲ್ಕೋಟೆ ಮೊಸರನ್ನ, ಸ್ವೀಟ್ ಪೊಂಗಲು, ಮುಳಬಾಗ್ಲು ಮಸಾಲೆ ದೋಸೆ, ಪುಡಿ ದೋಸೆ, ಆನಿಯನ್ ದೋಸೆ, ರೈಸ್ ಬಾತ್ ದೋಸೆ ಇರುತ್ತೆ. ಬಂಗಾರಪೇಟೆ ಚಾಟ್ಸು ಸಾಯಂಕಾಲ ಸಾಯಂಕಾಲ ಸಿಗುತ್ತೆ. 24 ಗಂಟೆ ಟೈಮು ಹೋಟ್ಲಿ ಇರುತ್ತೆ. 24 ಅವರ್ಸು 24 ಹೋಟ್ಲಿ ಇರುತ್ತೆ. ಆದರೆ ಬೆಳಿಗ್ಗೆ 8 ಗಂಟೆಯಿಂದ 9:30 ಗಂಟೆ ಹೋಟ್ಲಿ ಇರುತ್ತೆ. 9:30 ಈಚೆ ಕಡೆ ಓಪನ್ ಆಗುತ್ತೆ. 7 ಅವರ್ ಗ್ಯಾಪ್ ಇರುತ್ತೆ. 4 ಅವರು 4 ಗಂಟೆಯಿಂದ 8 ಗಂಟೆ ಪುನಃ ಈಚೆ ಇರುತ್ತೆ. 24 ಗಂಟೆ ಟೈಮ್ ಹೋಟ್ಲಿ ಇರುತ್ತೆ. ಓಕೆ. ಚಪಾತಿ, ಏನು ಚಪಾತಿ ಹೆಸರೇನು? ನಂಜನಗೂಡು ಚಪಾತಿ, ಮೆಂತಿ ಹಾಕಿರ್ತೀವಿ. ನಂಜನಗೂಡು ಚಪಾತಿ. ಏನೆಲ್ಲ ಹಾಕಿರ್ತೀವಿ ಅದಕ್ಕೆ? ಇದಕ್ಕೆ ಗೋಧಿ, ಉಪ್ಪು, ಮತ್ತು ಮೆಂತ್ಯ. ಓಕೆ. ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಟ್ಟಿರೋದು? ಹೌದು. ಸ್ಪೆಷಲ್ ಇದು? ಹೌದು ಅಣ್ಣ. ನಂಜನಗೂಡು ಬಿಟ್ಟರೆ ಬೇರೆ ಬೆಂಗಳೂರಲ್ಲಿ ಒಂದೇ ಕಡೆ ಸಿಗುತ್ತಾ, ಬೇರೆ ಕಡೆ ಸಿಗುತ್ತಾ? ಎಲ್ಲೂ ಸಿಗಲ್ಲ ಅಣ್ಣ, ಇದೊಂದೇ ಕಡೆ ಸಿಗುತ್ತೆ. ನಂಜನಗೂಡು ಬಿಟ್ಟರೆ ನಂಜನಗೂಡಲ್ಲಿ ಬಿಟ್ಟರೆ ಇಲ್ಲೇ ಸಿಗೋದು? ಒಂದೇ ಸಿಗುತ್ತೆ. ಎಷ್ಟು ದುಡ್ಡು ಮಾಡ್ತೀಯ ಈಗ? ಹಂಚು ಅಗಲ ಬರುತ್ತಣ್ಣ. ಫುಲ್ ಹಂಚಾಗಲ ಬರುತ್ತಾ? ಅಗಲ ಬರುತ್ತೆ. ಇಷ್ಟಪ್ಪ ಉಂಡೆ ಹಾಕ್ಬಿಟ್ಟು ನಡೆಸ್ತಾ ಇರೋದು. ಒಂದು ತಿಂದ್ರೆ ಸಾಕಾ? ಅಣ್ಣ, ಒಂದು ತಿಂಗಳು ಹೊಟ್ಟೆ ತುಂಬ್ಕೊಳ್ಳುತ್ತೆ. ಬರೀ 30 ರೂಪಾಯಿ. ಬರೀ 30 ರೂಪಾಯಿಗೆ? 30 ರೂಪಾಯಿಗೆ. ಏನು ಕೊಡಿ, ಅದ್ರ ಜೊತೆಗೆ ಏನೇನು ಕೊಡ್ತೀರಾ? ಟೊಮಾಟೊ ಚಟ್ನಿ, ಆಲೂಗಡ್ಡೆ ಪಲ್ಯ. ಹಾಂ. ಚಟ್ನಿ ಬೇಕಾದ್ರೆ ಚಟ್ನಿ ಕೊಡ್ತೀವಿ. ಚಟ್ನಿ ಬೇಕಾದ್ರೆ ಚಟ್ನಿ 2 ಥರ. ಹಾಂ. ನಂಜನಗೂಡು ಚಪಾತಿ ಇದು ಬಿಟ್ಟರೆ ಮತ್ತೆ ಬೇರೆ ಏನೆಲ್ಲ ಮಾಡ್ತೀರಾ? ಅನ್ನ ಸಾಂಬಾರು, ಮುದ್ದೆ, ಬಜ್ಜಿ ಇರುತ್ತೆ, ತಪ್ಪು ವಡೆ ಇರುತ್ತೆ. ಒಳಗಡೆ ಮಶ್ರೂಮ್ ಬಿರಿಯಾನಿ, ಪುಳಿಯೋಗರೆ, ಕರ್ಡ್ ರೈಸು. ಓ, ಈ ಥರ ಫೋಲ್ಡ್ ಮಾಡ್ಕೊಂಬಿಡು, ಹೊರದೋಗುತ್ತೆ ಅಂತ. ಹೌದು. ಹಾಂ. ಅದಿದೆ ಅಣ್ಣ. ಆಯಿಲು ಜಾರತ್ತೆ. ಫುಲ್ ಹಂಚಾಗೋಯ್ತು. ಹಾಂ. ಎಣ್ಣೆ ಹಾಕಲ್ಲ ಅದಕ್ಕೆ? ಹಾಕ್ತೀವಿ.
ನಂಜನಗೂಡು ಚಪಾತಿ ರೆಡಿ. ರೆಡಿ ಅಣ್ಣ. ಬೇಡ್ತಾ ಬರಪ್ಪ. ಹೋಗ್ಬಿಟ್ಟ. ಓಕೆ, ನಂಜನಗೂಡು ಚಪಾತಿ ರೆಡಿ.